ಇಂದಿನ ಪತ್ರಿಕೆಗಳ ಇಣುಕು ನೋಟ. ಆಡಳಿತದಲ್ಲಿ ಕನ್ನಡವೇ ಅಂತಿಮ, ಹೊರಡಿಸುವ ಆದೇಶ, ಬರೆಯುವ ಪತ್ರ, ನಿಗದಿಪಡಿಸುವ ಕಾರ್ಯಸೂಚಿ, ಕಡತದ ಟಿಪ್ಪಣಿ, ಜೋಡಿಸುವ ನಾಮಫಲಕ ಎಲ್ಲೆಲ್ಲೂ ಕನ್ನಡವೇ ಇರಬೇಕು. ಗಗನಯಾನ ಶುಭಾರಂಭ. ಇತಿಹಾಸ ಬರೆದ ಭಾರತೀಯ ಪೈಲಟ್ ಶುಭಾಂಶು ಶುಕ್ಲಾ. ಆಕ್ಸಿಯನ್ 4 ಯಶಸ್ವಿ ಉಡಾವಣೆ, ಇಸ್ರೋ ಮಾನವ ಸಹಿತ ಗಗನಯಾನಕ್ಕೆ ಬಲ. ತುರ್ತು ಪರಿಸ್ಥಿತಿ, ಸಂತ್ರಸ್ತರಿಗೆ ಗೌರವ, ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಆರಿದ್ರ ಅಬ್ಬರ, ಅಪಾಯ ಮಟ್ಟದಲ್ಲಿ 10 ನದಿ, ಮಹಾರಾಷ್ಟ್ರ ಬೆಳಗಾವಿ ಭಾಗದ ಮಳೆಗೆ ಉಕ್ಕಿ ಹರಿಯುತ್ತಿರುವ ಕೃಷ್ಣ, ದೂದ್ಗಂಗಾ, ವೇದಗಂಗಾ, ಘಟಪ್ರಭಾ, ಮಲಪ್ರಭಾ ನದಿಗಳು. ಚಿಕ್ಕೋಡಿ ಭಾಗದ 8 ಸೇತುವೆ ಜಲಾವೃತ. ಟೆಸ್ಟ್ ರ್ಯಾಂಕಿಂಗ್, ಪಂತ್ ಶ್ರೇಷ್ಠ ಸಾಧನೆ, ಜೀವನ ಶ್ರೇಷ್ಠ ಪ್ರಗತಿ ಸಾಧಿಸಿದ ರಿಷಬ್ ಪಂತ್, ಗಿಲ್ಗೆ 20ನೇ ಸ್ಥಾನ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸಿಬಿಎಸ್ಇ 10ನೇ ತರಗತಿಯ ಪರೀಕ್ಷೆಗೆ ಕರ್ನಾಟಕ ಮಾದರಿ, ಮುಂದಿನ ವರ್ಷದಿಂದ ನಡೆಯಲಿದೆ 2 ಬೋರ್ಡ್ ಪರೀಕ್ಷೆ. ಸೀಟು ಬ್ಲಾಕಿಂಗ್, 18 ಕಡೆ ಇಡಿ ದಾಳಿ, ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ದಾಖಲೆ ಪರಿಶೀಲನೆ, ಡಿಜಿಟಲ್ ಸಾಕ್ಷ್ಯ ಜಪ್ತಿ. ಕಲಾವಿದರ ಮಾಸಾಶನ ಹೆಚ್ಚಳ, 2000ರಿಂದ 2500 ರೂಪಾಯಿ ಏರಿಕೆಗೆ ಸರ್ಕಾರ ಒಪ್ಪಿಗೆ. ಸಿಗಂದೂರು ಸೇತುವೆ ಗುಣಮಟ್ಟ ಪರೀಕ್ಷೆ ಪಾಸ್, 2.14 ಕಿಲೋಮೀಟರ್ ಉದ್ದದ ಸೇತುವೆ ಕಾಮಗಾರಿ ಪೂರ್ಣ, ದೇಶದ 2ನೇ ಕೇಬಲ್ ಸೇತುವೆ. ಬಿಪಿಎಲ್ ಕಾರ್ಡ್ಗೆ ಪಡಿತರ ಜತೆ ಇಂದಿರಾ ಕಿಟ್, 5 ಕೆಜಿ ಅಕ್ಕಿ ಬದಲು ಪೌಷ್ಟಿಕ ಆಹಾರ, ಜುಲೈ 2ರ ಸಂಪುಟ ಸಭೆಯಲ್ಲಿ ನಿರ್ಧಾರ.